ಬಿಜೆಪಿಯಲ್ಲಿನ ಭಿನ್ನರ ಬಳಗದಲ್ಲಿ ಈಗ ಏನಾಗ್ತಾ ಇದೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಯತ್ನಾಳ್ ಉಚ್ಚಾಟನೆ ಆದ ನಂತರ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಇದೆ. ಬಿಜೆಪಿಯಲ್ಲೀಗ ದೋಸ್ತಿಗಳಲ್ಲೇ ಭಿನ್ನಾಭಿಪ್ರಾಯ ಶುರುವಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಪಕ್ಷಕ್ಕೆ ಮುಜುಗರ ತರ್ತಿರೋ ಯತ್ನಾಳ್ ವಿರುದ್ಧ ರಮೇಶ್ ಜಾರಕಿಹೊಳಿ ಬೇಸರಗೊಂಡಿದ್ದಾರೆ. ಯಾರಿಗೂ ಬೈಬೇಡ ಅಂತ ಹೇಳಿದ್ರು, ಯತ್ನಾಳ್ ಮಾತು ಕೇಳ್ತಾ ಇಲ್ಲ. ಪಕ್ಷಕ್ಕೆ ಮುಜುಗರ ಮಾಡಬೇಡ ಅಂತ ಅಂದ್ರೂ ಕೂಡ ಕೇಳ್ತಾ ಇಲ್ಲ ಯತ್ನಾಳ್ ಸಾಹೇಬ್ರು. ಅದು ಅವರ ಹುಟ್ಟುಗುಣ, ಮಾತಾಡ್ತಾರೆ, ಏನ್ ಮಾಡೋದು. ಅವರು ಮಾತನಾಡೋದು ಒಂದು, ಅದನ್ನ ಇನ್ನೊಂದು ರೀತಿಯಲ್ಲಿ ತೋರಿಸ್ತಾರೆ. ಉಚ್ಚಾಟಿತ ಯತ್ನಾಳ್ ವಿರುದ್ಧ ರಮೇಶ್ ಜಾರಕಿಹೊಳಿ ಬೇಸರದಿಂದ ಮಾತನಾಡಿದ್ದಾರೆ. ಬಿಜೆಪಿಯಲ್ಲೀಗ ದೋಸ್ತಿಗಳಲ್ಲೇ ಶುರುವಾಯ್ತಾ ಭಿನ್ನಾಭಿಪ್ರಾಯ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯತ್ನಾಳ್ ಬೇಕಾಬಿಟ್ಟಿ ಮಾತಿಗೆ ಬೇಸರಗೊಂಡ್ರೆ ಹಾಗಾದ್ರೆ ಸಾಹುಕಾರ್ ರಮೇಶ್ ಜಾರಕಿಹೊಳಿ, ಯತ್ನಾಳ್ ಹಾಗೂ ರಮೇಶ್ ಜಾರಕಿಹೊಳಿಯ ನಡುವೆ ಬಿರುಕು ಮೂಡ್ತಾ ಪಕ್ಷಕ್ಕೆ ಮುಜುಗರ ತರ್ತಿರೋ ಯತ್ನಾಳ್ ಅವರಿಂದ ರಮೇಶ್ ಜಾರಕಿಹೊಳಿ ಅವರು ಅಂತರ ಏನಾದರೂ ಕಾಯ್ದುಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾಕೆ ಅಂತ ಅಂದ್ರೆ ರಮೇಶ್ ಜಾರಕಿಹೊಳಿ ಅವರು ಆಡಿರುವಂಥ ಕೆಲವು ಮಾತುಗಳಿಂದ. ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಏನ್ ಮಾತನಾಡಿದ್ದಾರೆ ನೋಡೋಣ ಬನ್ನಿ. ಯತ್ನಾಳ್ ಅವರು ಮಾತಿನ ಪರದಲ್ಲಿ ಕ್ಲಿಯರ್ ಮೆನ್ಷನ್ ಮಾತಾಡ್ತಾರೆ. ಬಟ್ ಅಂದ್ರೆ ಮಾತಿನಲ್ಲಿ ಯಾರು ದ್ವೇಷ ಮಾಡಬೇಕು, ಕೆಟ್ಟ ವಿಚಾರ ಮಾತಾಡ್ತಾರೆ. ಅವರು ಆದಷ್ಟು ಶೀಘ್ರದಲ್ಲಿ ನಿನ್ನೆ ಫೋನ್ ಮುಖಾಂತರ 15 ಫೋನ್ ಚರ್ಚೆ ಆಗಿದೆ, ಕೆಲವು ವಿಷಯ ಚರ್ಚೆ ಆಗಿದಾವೆ. ಮಾಧ್ಯಮ ಯತ್ನಾಳ್ ಅವರು ಒಂದು ಮನವಿ ಮಾಡ್ಕೋತೇನೆ ನಾನು ಈಗಾಗಲೇ ಫೋನ್ ಮಾಡಿ ನಮ್ಮ ರಾಜ್ಯದ ಜನತೆಗೆ ಗೊತ್ತಾಗ ಮಾತಾಡ್ತೀನಿ. ಒಟ್ಟು ಪದೇ ಪದೇ ಯಾರನ್ನೂ ಬೇಯಬೇಡ, ಮತ್ತು ಪಕ್ಷ ಮುಜುಗರವಾಗಿ ಮಾತಾಡೋದು ಈಗಾಗಲೇ ಮನವಿ ಮಾಡ್ಕೋತೇನೆ. ಅವ್ರು ಸ್ಪಂದನೆ ಮಾಡೋದಂತ ವಿಶ್ವಾಸ. ಆದರೆ ಅವ್ರು ಏನಂತೆ ಹುಟ್ಟು ಗುಣ, ಕೆಲವೊಂದು ಸಲ ಮಾತಾಡೋದು ಬೇರೆ ಮಾತಾಡ್ತಾರೆ, ಟ್ವಿಸ್ಟ್ ಆಗಿ ಬೇರೆ ಮಾತಾಡ್ತಾರೆ. ಉದಾಹರಣೆ, ನಿನ್ನೆ ಯತ್ನಾಳ್ ಅವರು ಹುಬ್ಬಳ್ಳಿ ಪ್ರೆಸ್ ಮೀಟ್ ಮಾಡಿದ್ರು. ಯಡಿಯೂರಪ್ಪನವರು ಕೇಂದ್ರ ರಾಷ್ಟ್ರ ನಾಯಕರ ಆದೇಶ ಮೇರೆಗೆ ಮುಖ್ಯಮಂತ್ರಿ ಹುದ್ದೆ ತೀರಿಸಬೇಕಾಯಿತು. ಆ ಸಂದರ್ಭದಲ್ಲಿ ಅಮಿತ್ ಶಾ ಫೋನ್ ಮಾಡಿದ್ರು. ಅದು ಲಿಂಗಾಯತ್ OBC ಕ್ಯಾಬಿನೆಟ್ ಇಟ್ಟರು. ಅಮಿತ್ ಶಾ ಅವರು ದಬಾಸಣೆ ಹಿಂತಕ್ಕಂತ ಹೇಳಿದ್ರು. ಯತ್ನಾಳ್ ಅವರು ಮಾತಿನ ಪರದಲ್ಲಿ ಕ್ಲಿಯರ್ ಮೆನ್ಷನ್ ಮಾತಾಡ್ತಾರೆ. ಬಟ್ ಅಂದ್ರೆ ಮಾತಿನಲ್ಲಿ ಯಾರು ದ್ವೇಷ ಮಾಡಬೇಕು, ಕೆಟ್ಟ ವಿಚಾರ ಮಾತಾಡ್ತಾರೆ. ಅವರು ಆದಷ್ಟು ಶೀಘ್ರದಲ್ಲಿ ನಿನ್ನೆ ಫೋನ್ ಮುಖಾಂತರ 15 ಫೋನ್ ಚರ್ಚೆ ಆಗಿದೆ, ಕೆಲವು ವಿಷಯ ಚರ್ಚೆ ಆಗಿದಾವೆ. ಮಾಧ್ಯಮ ಯತ್ನಾಳ್ ಅವರು ಒಂದು ಮನವಿ ಮಾಡ್ಕೋತೇನೆ ನಾನು ಈಗಾಗಲೇ ಫೋನ್ ಮಾಡಿ ನಮ್ಮ ರಾಜ್ಯದ ಜನತೆಗೆ ಗೊತ್ತಾಗ ಮಾತಾಡ್ತಾರೆ.